ಗದಗದ ಲಕ್ಕುಂಡಿಯಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇದ್ದಂಥ ಉತ್ಖನನ ಕಾರ್ಯ ಏನಿದೆ, ಈ ಉತ್ಖನನ ಕಾರ್ಯದಲ್ಲಿ ಈಗ ಮತ್ತೊಂದು ಬಿಲ್ಲೆ ಸಿಕ್ಕಿದೆ ಅಂತೆ. 8ನೇ ದಿನದ ಉತ್ಖನನ ಸಂದರ್ಭದಲ್ಲಿ ಏನಿದು ಬಿಲ್ಲೆ, ಯಾವ ರೀತಿಯಾಗಿದೆ? ಅಧಿಕಾರಿಗಳು ಮೇಲ್ವಿಚಾರಕರು ಈಗ ಬಿಲ್ಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳೆದ 7 ದಿನಗಳಿಂದಲೂ ಕೂಡ ಶೋಧದ ವೇಳೆ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ವು. ಇವತ್ತು ಸಹ 7 ಅಡಿಗೂ ಆಳವನ್ನ ಕಾರ್ಮಿಕರು ತೆಗೆದಿದ್ದಾರೆ. ಸೊ ಅದರಲ್ಲಿ ಸಿಕ್ಕಿರುವಂಥದ್ದು ಈ ಬಿಲ್ಲೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸುಟ್ಟ ಮಣ್ಣಿನಿಂದ ತಯಾರಿಸಿದಂಥ ಬಿಲ್ಲೆ ಇದಾಗಿದೆ. ಸೊ ಹಾಗಾಗಿ ಏನು ಎತ್ತ ಎಲ್ಲವನ್ನ ಕೂಡ ಈಗ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಅಂತ ಹೇಳಿ 2 ರೂಪಾಯಿ ನಾಣ್ಯದ ಆಕಾರದಲ್ಲಿ ಇರುವಂಥದ್ದು ಇದು. ಒಂದು ಕಾಯಿನ್ ಹೇಗಿರುತ್ತೆ ಆ ರೀತಿಯಲ್ಲಿ. ಸೊ ಕುತೂಹಲ ಮೂಡಿಸಿರುವಂಥದ್ದು ಇದನ್ನು ಟೆರ್ರಾಕೋಟಾ ಬಿಲ್ಲೆ ಅಂತ ಕರೀತಾ ಇರೋದು. ಟೆರ್ರಾಕೋಟಾ ಯಾಕಂದರೆ ಆ ರೀತಿಯಲ್ಲಿದೆ ಅದು. ಟೆರ್ರಾಕೋಟಾ ಕಲ್ಲು ನಿಮಗೆ ಬರುತ್ತೆ ಟೆರ್ರಾಕೋಟಾ ಅಂತ ಹೇಳಿ. ಸೊ ಆ ಬಿಲ್ಲೆ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಲ್ವಿಚಾರಕರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ರಕ್ಷಣೆಯನ್ನು ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಅದು ಯಾವಾಗಿಂದು ಏನು ಎತ್ತ ಅಂತ ಈಗ ಮತ್ತೊಂದಿಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಹಾಗಾಗಿ ಇನ್ನೂ ಒಂದಿಷ್ಟು ಉತ್ಖನನ ಮಾಡುವಂಥ ಕೆಲಸಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಟೂರಿಸ್ಟ್ ಸ್ಥಳವಾಯಿತು ಈಗ ಲಕ್ಕುಂಡಿಯ ನಿಧಿ ಸಿಕ್ಕ ಸ್ಥಳ. ನಿಧಿ ಸಿಕ್ಕ ಜಾಗಕ್ಕೆ ವಿದೇಶಿ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಚ್ಚರಿಯಿಂದ ನಿಧಿ ಸಿಕ್ಕ ಜಾಗ ನೋಡೋಕೆ ಫ್ರಾನ್ಸ್ನ ಪ್ರವಾಸಿಗರು ಹೋಗಿದ್ದಾರಂತೆ. ರಿತ್ತಿ ಕುಟುಂಬದ ಪ್ರಾಮಾಣಿಕತೆಯ ಮಿರಾಕಲ್ ಅಂತ ಬಣ್ಣಿಸಿದ್ದಾರೆ ಅವರು. ಪಬ್ಲಿಕ್ ಟಿವಿ ಜೊತೆಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ವಿದೇಶಿ ಪ್ರವಾಸಿಗರು. ಹಂಪಿ 80 ಕಿಲೋಮೀಟರ್ ದೂರ ಇದೆ. ಸೊ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಬರ್ತಾರೆ. ಆಮೇಲೆ ಲಕ್ಕುಂಡಿಗೂ ಕೂಡ ಹೋಗ್ತಾರೆ. ಕಾರಣ ಅಲ್ಲಿ ಅನೇಕ ದೇವಸ್ಥಾನಗಳಿವೆ. ಮುಂಚೆ ಎಲ್ಲ 100 ದೇವಸ್ಥಾನಗಳಿರುವಂಥ ಲಕ್ಕುಂಡಿ ಅದು. 101 ದೇವಸ್ಥಾನಗಳು, 101 ಬಾವಿ ಈ ಥರ ಇರುವಂಥದ್ದು. ಈಗ ಅನೇಕ ದೇವಸ್ಥಾನಗಳೆಲ್ಲ ಮನೆಗಳನ್ನು ಕಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಜೈನ ಬಸದಿ ಕೂಡ ಇದೆ ಅಲ್ಲಿ. ಸೊ ಈಗ ಬಂದಿದ್ದಾರೆ. ಬಹಳ ಕುತೂಹಲ ಕೆರಳಿಸುತ್ತೆ. ಆ್ಯಕ್ಚುಲಿ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಉತ್ಖನನ ಹೇಗೆ ಮಾಡ್ತಾರೆ, ನಿಧಿ ಸಿಕ್ಕಿರುವಂಥದ್ದು ಹೇಗೆ, ಆ ಮಕ್ಕಳಿಗೆ ತಿಳಿಯುತ್ತೆ. ಸ್ಕೂಲ್ ಮಕ್ಕಳು ಎಲ್ಲರೂ ಪ್ರವಾಸ ಕರ್ಕೊಂಡು ಹೋಗ್ತೀರಿ, ಇಂಥದಕ್ಕೆ ಕರ್ಕೊಂಡು ಹೋಗ್ರಿ, ಏನಾಗುತ್ತೆ? ನಿರಂತರವಾಗಿ ಹೋಗಲ್ಲ ಅವ್ರಿಗೆ ಫ್ರೆಂಡ್ಸ್